ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ಮದುವೆ ಆದಮೇಲೆ ನಾವೆಲ್ಲ ಎಲ್ಲಿಗೆ ಹೋಗಿದ್ವಿ, ಏನಾಯಿತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮದುವೆ ಆದಮೇಲೆ ಉಡಕ್ಕಿ ಹಾಕಿ ಏನು ಮದುಮಗಳನ್ನ ಅವ್ರ ಮನೆಗೆ ಕಳಿಸಿ ಆದಮೇಲೆ ನಾವೆಲ್ಲರೂ ಇದ್ವಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಒಂದು ಸಣ್ಣ ಪುಟಾಣಿ ಹೊರಗಡೆ ಟ್ರಿಪ್ ಅಂತ ಬಂದಿದ್ದೀವಿ. ಇದು ಧಾರವಾಡ ಹತ್ತಿರನೇ ಇರುವಂತಹ ಒಂದು ಪ್ಲೇಸ್. ಧಾರವಾಡ ಅಂಚಲ್ಲೇ ಇರುವಂಥದ್ದು ಅಂತ ಹೇಳ್ಬೋದು. ಹಾಗೆ ಧಾರವಾಡನ ಮಲೆನಾಡು ಸೆರಗು ಅಂತ ಹೇಳ್ತಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ. ಒಂಚೂರು ಸಿಟಿಯಿಂದ ಹೊರಗಡೆ ಬಂದರೆ ಈ ಥರ ಎಷ್ಟು ಚೆನ್ನಾಗಿ ಮರಗಳು ಹಾಗೆ ಈ ಥರ ಒಂದು ಕೆರೆ, ಗುಡ್ಡಗಳು ಇದನ್ನೆಲ್ಲ ನೋಡಬಹುದು ನಾವು. ನೋಡಿದ್ರಲ್ಲ, ಇಬ್ಬರು ಮೊಮ್ಮಕ್ಕಳು ಹೋಗ್ಬಿಟ್ಟು ಅವ್ರ ಅಜ್ಜಿಗೆ ಗೊತ್ತಿಲ್ದಲೇ ಈ ಥರ ಎತ್ಕೊಂಡ್ಬಿಟ್ರು. ಅಂದರೆ ಆ ಪ್ಲೇಸ್ ಏನಿದೆಲ್ಲ ಅದು ನಡೆಯೋದು ತುಂಬ ಇದೆ ಆ್ಯಂಡ್ ಕಲ್ಲುಗಳು ಜಾಸ್ತಿ ಇದ್ದಾವೆ. ಸೊ ಹಾಗಾಗಿ ಅವರಿಬ್ಬರು ಸೇರಿಕೊಂಡು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ರು. ಪಾಪ ಜಾಸ್ತಿ ದೂರ ನಡೆಯೋಕ್ಕೆ ಆಗಲಿಲ್ಲ, ಯಾಕಂತಂದರೆ ಸ್ವಲ್ಪ ಅಪ್ಪಿರೋ ಕಾರಣ. ಇದೇ ಥರ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾರೆ. ಇವಾಗ ಡೆಸ್ಟಿನೇಷನ್ಗೆ ಬಂದ್ವಿ. ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಇಲ್ಲಿ ಈ ಥರ ಒಂದು ದೇವಸ್ಥಾನ ಸಿಗುತ್ತೆ. ಇದು ಬಂದು ಬಸವಣ್ಣನ ದೇವಸ್ಥಾನ. ಸೊ ಗುಡ್ಡದ ಮೇಲೆ ಹತ್ತಿ ಹೋಗೋ ಥರ ಇದೆ. ಸುತ್ತ ಕಾಡು ಮರಗಿಡಗಳು ಈ ಥರ ಇದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದೊಂದು ಸ್ವಲ್ಪ ಬೇಸಿಗೆ ಆಗಿರೋ ಕಾರಣ ಮರಗಳೆಲ್ಲ ಒಂದು ಸ್ವಲ್ಪ ಒಣಗೋದಂಗಿದೆ. ಬಟ್ ಜೂನ್ ಜುಲೈ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಾಯಿದ್ರು. ತುಂಬ ಹಸಿರಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬರೋ ವೇ ಇರುತ್ತಲ್ಲ, ದಾರಿ ಇರುತ್ತಲ್ಲ, ಅದೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲೆಲ್ಲರೂ ಸುಸ್ತಾಗಿ ಕುತ್ಕೊಂಡಿದ್ದಾರೆ ಒಂದು ಸ್ವಲ್ಪ ದೂರ ಹತ್ಬಿಟ್ಟು. ಇದು ಮೇಲ್ಗಡೆ ಇಂದ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಯಾರಾದರೂ ಧಾರವಾಡ ಹತ್ತಿರ ಇರೋರು ಈ ಪ್ಲೇಸ್ಗೆ ಹೋಗಿಲ್ಲ ಅಂತಂದರೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಿ. ಬಿಸಿಲಲ್ಲಿ ಟೈಮ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಜುಲೈ ಟೈಮಲ್ಲಿ ಹೋದರೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ ಅಂತ ಅನಿಸ್ತು ನನಗೆ. ನೋಡ್ತಾ ಇರ್ಬೋದು, ಮೇಲೆ ಹತ್ತಿದ ಮೇಲೆ ಒಂದು ಓವರ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಗುಡ್ಡಗಳು ಕಾಣಿಸ್ತಾ ಇದೆ, ಮರಗಿಡಗಳು ಕಾಣಿಸ್ತಾ ಇದೆ. ಆ್ಯಂಡ್ ಬೆಳಗ್ಗಿನ ಟೈಮಿಗೆ ಹೋದರೆ ಸನ್ರೈಸ್ ನೋಡ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈ ಥರ ಕಾಣಿಸ್ತಾ ಇದೆ. ದೇವಸ್ಥಾನದ ಆವರಣ ಇದು, ಹೊರಗಡೆ ಆವರಣ. ಮೇಲೆ ಹತ್ತಿ ಹೋದ್ಮೇಲೆ ಈ ಥರ ಕಾಣಿಸ್ತಾ ಇರುವಂಥದ್ದು. ಹಾಗೆಯೇ ಮೇಲ್ಗಡೆನೇ ಈ ಥರ ಒಂದು ಪುಷ್ಕರಣಿನ ಮಾಡಿದ್ದಾರೆ. ದೇವರಿಗೆ ಅಭಿಷೇಕಕ್ಕೆ ನೀರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಥರ ಮೆಟ್ಲು, ಪುಷ್ಕರಣಿ, ಈ ಥರ ಗುಡ್ಡಗಳು ಎಲ್ಲ ಇರುವಂಥದ್ದು ನೋಡೋಕ್ಕೆ. ಆ್ಯಂಡ್ ಇದು ಪ್ಲೇಸ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ಜಸ್ಟ್ ನಾನು ಔಟ್ಸೈಡ್ ವ್ಯೂಗಳನ್ನು ಅಷ್ಟೇ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂಥರ ಈ ಥರ ಕೆರೆ ಸಿಗುತ್ತೆ. ಸೊ ಇಲ್ಲಿ ನಾವು ಕುತ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ. ಹಾಗೆಯೇ ನಾವು ಅಡುಗೆ ಎಲ್ಲ ಮಾಡಿಕೊಂಡು ಕಟ್ಕೊಂಡು ಬಂದಿದ್ರು. ಸೊ ಅಲ್ಲೇ ಕುತ್ಕೊಂಡು ಒಂದೊಂದು ಕಡೆ ಹಾಸ್ಕೊಂಡು ಇಷ್ಟು ಚೆನ್ನಾಗಿ ಮರದ ನೆರಳಲ್ಲಿ ನೀರು ಹತ್ರ ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ಹೊರಗಡೆ ಈ ಥರ ನೇಚರಲ್ಲಿ ಎಲ್ಲರ ಜೊತೆ ಊಟ ಮಾಡೋದು ಮಜಾನೇ ಬೇರೆ ಅಂತ ಹೇಳ್ಬೋದು. ಆಮೇಲೆ ನಾವು ಒಂದು ವಿಶೇಷವಾದಂತಹ ಒಂದು ಕೆರೆಗೆ ಬಂದಿದ್ದೀವಿ. ಇದು 100 ವರ್ಷ ಆಗಿದೆ. ಹಾಗೆಯೇ ಇದನ್ನು ಕಟ್ಟಿದವರು ವಿಶ್ವೇಶ್ವರಯ್ಯನವರು. ಈ ಕೆರೆ ಧಾರವಾಡ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಕೆರೆ ಹೆಸರು ಬಂದ್ಬಿಟ್ಟು ಕೆಳಗೇರಿ ಕೆರೆ ಅನ್ನುವಂಥದ್ದು. ಎಲ್ಲರನ್ನೂ ಕಾರಲ್ಲೇ ಕೂರಿಸಿ, ನಾವು 2 ಕಾರ್ನ ತೊಗೊಂಡೋಗಿದ್ವಿ. ಎಲ್ಲರನ್ನೂ ಕಾರಲ್ಲೇ ಕೂರಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ನಡ್ಕೊಂಡು ಹೋದ್ವಿ ನೋಡೋಕ್ಕೆ. ಹಾಗೆಯೇ ನಾವು ಒಂದು ಸ್ವಲ್ಪ ಮುಂದೆ ಬಂದರೆ ದ.ರಾ ಬೇಂದ್ರೆ ಅವರ ಮನೆ ಕೂಡ ಬರುತ್ತೆ. ಸೊ ಅವರ ಮನೆ ಪಕ್ಕದಲ್ಲಿ ಒಂಥರ ಅವ್ರದ್ದು ನೆನಪುಗಳನ್ನು ಹಾಗೆ ಇಟ್ಟಿದ್ದಾರೆ. ಫೋಟೋಸ್ಗಳಾಗಿರಬಹುದು, ಅವ್ರು ಬರೆದಂತಹ ಬುಕ್ಗಳಾಗಿರಬಹುದು, ಪ್ರಶಸ್ತಿ ಬಂದಿರುವಂಥದ್ದು ಅದನ್ನೆಲ್ಲ ಇಟ್ಟಿದ್ದಾರೆ. ಒಂಥರ ನೋಡೋಕ್ಕೆ ಟಿಕೆಟ್ ಥರ ಮಾಡಿದ್ದಾರೆ. ಸೊ ಒಳಗಡೆ ಹೋಗಿ ಎಲ್ಲದನ್ನು ನೋಡ್ಕೊಂಡು ಬಂದ್ವಿ. ಅವರ ಬರೆದಿರೋಂಥ ಹಾಡುಗಳು, ಕಾದಂಬರಿಗಳು ಎಲ್ಲದನ್ನು ನಾವು ಚೆರಿಗೂ ತೋರಿಸಿದ್ವಿ. ಹಾಗೆಯೇ ನಾವು ನೋಡ್ಕೊಂಡು ಬಂದ್ವಿ. ಎದುರುಗಡೆ ಈ ಥರ ಒಂದು ಕೆರೆ ಇದೆ.
ಸೊ ಈ ಕೆರೆಯಲ್ಲಿ ಆದರೂ ಅಷ್ಟೇ ದ ರಾ ಬೇಂದ್ರೆ ಅವರು ಬರೆದಿರುವಂತಹ ಒಂದೊಂದು ಪುಟಾಣಿ ಸಾಲುಗಳನ್ನು ಈ ಥರ ಹಾಕಿದ್ದಾರೆ. ಕೆರೆ ಸ್ವಲ್ಪ ದೂರಕ್ಕೆ ಈ ಥರ ಹಾಕಿದ್ದಾರೆ. ಆ್ಯಂಡ್ ಸಂಜೆ ಆದ ಕಾರಣ ನಾವು ಅವಾಗಿನ ಸಂಜೆ ಆಗ್ತಾಯಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಕೆರೆ ನೋಡೋಕ್ಕೆ. ಹಾಗೆ ಗಿಡಗಳೆಲ್ಲ ಈ ಥರ ಒಣಗೋಗ್ಬಿಟ್ಟಿದೆ. ನನಗೆ ಅನಿಸ್ತು ಸ್ವಲ್ಪ ಮೇಂಟೈನ್ ಮಾಡಬಹುದಿತ್ತೇನೋ. ಆಮೇಲೆ ಕಸಗಳಾಗಿರಬಹುದು, ಗಿಡಗಳೆಲ್ಲ ಒಣಗೋಗಿದೆ. ಸೊ ಈ ಥರ ಕೆರೆಗಳೇ ಬೇರೆ ದೇಶಗಳಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಬಟ್ ನಮ್ಮ ದೇಶಗಳಲ್ಲಿ ಎಷ್ಟು ಚೆನ್ನಾಗಿರುವಂತಹ ಜಾಗ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಸೊ ಅದು ನನಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ಯಾಕೆಂತಂದರೆ ಈ ಥರ ಪ್ಲೇಸಸ್ಗಳು ನೋಡೋಕ್ಕೆ ಜನ ಊರಿಂದ ಊರಿಗೆ ಬರೋ ಥರ ಇಟ್ಕೋಬೇಕು ಅಂತ ನನ್ನ ಆ ಒಂದು ಅನಿಸಿಕೆ. ಹಾಗೆ ನಾವು ಪ್ರಜೆಗಳು ಕೂಡ ಅಲ್ಲಿ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಹಾಕುವಂಥದ್ದಾಗಿರ್ಬಹುದು ಅಥವಾ ಕಸ ಹಾಕುವಂಥದ್ದಾಗಿರ್ಬೋದು, ಈ ಥರದ್ದನ್ನೆಲ್ಲ ಮಾಡ್ದಲೇ ನೀಟಾಗಿ ಮೇಂಟೈನ್ ಮಾಡಿದರೆ ಆ ಜಾಗಗಳು ನೀಟಾಗಿರುತ್ತೆ. ಇನ್ನೂ ಸುಮಾರು ಕಾಲ ನಮ್ಮ ಜನರೇಷನ್ಗಳು ನೋಡಬಹುದು ಅಂತ ನನ್ನ ಅನಿಸಿಕೆ. ಸೊ ಎಸ್, ಇಲ್ಲಿ ಚರಿಗೆ ಫೋಟೋ ವಿಡಿಯೋ ಅದೆಲ್ಲ ಮಾಡ್ತಾಯಿದ್ದೀವಿ. ಏನಂತಂದರೆ ಅವಳು ಎಲ್ಲರ ಹೋದಾಗ ಪೋಸ್ಗಳು ಕೊಡ್ತಾಳೆ. ಅವಳಿಗೆ ಮೂಡ್ ಬರಬೇಕು, ಅದು ನನ್ನ ಫೋಟೋಸ್ ತೆಗಿ, ನನ್ನ ವೀಡಿಯೋಸ್ ತೆಗಿ ಅಂತ ಹೇಳ್ತಿರ್ತಾಳೆ. ಸೊ ಹಾಗಾಗಿ ಅವ್ರ ಪಪ್ಪ ಅವಳು ಫೋಟೋ ವಿಡಿಯೋನ ತೆಗಿತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ದಿನ ನಮ್ಮ ಅತ್ತೆ ಮಾವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ ಹೆಂಗೆ ಅಂತಂದರೆ ಅವರಿದ್ದಾಗ ಎಲ್ಲ ಚೆಕಪ್ಪು ಎಲ್ಲ ನೀಟಾಗಿರಬೇಕು ಅಂತ. ಮೊನ್ನೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ. ಸೊ ಹಾಗಾಗಿ ಅದ್ರದ್ದೆಲ್ಲ ಚೆಕಪ್ ಮಾಡೋಕ್ಕೆ ಎಲ್ಲ ಸರಿಯಾಗಿದೆನಾ ಏನು ಅಂತ. ಯಾಕೆಂತಂದರೆ ನನ್ನ ಅತ್ತೆಗೆ ಒಂಚೂರು ಕಾಲು ನೋವು, ಹಾಗೆ ನಮ್ಮ ಮಾವಂಗೆ ಒಂದು ಸ್ವಲ್ಪ ಕೈ ಸ್ವಲ್ಪ ಬಾತ್ಕೊಂಡು ನೋವಾಗಿತ್ತು. ಸೊ ಹಾಗಾಗಿ ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಚರಿ ಅವ್ರ ಅಜ್ಜಿಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾಳೆ, ಕೇಳಿ. ಎಸ್, ಡಾಕ್ಟರ್ ಹತ್ರ ಹೋದ್ವಿ ನಾವು. ಹೋದ್ಮೇಲೆ ಅಲ್ಲಿ ನಾವು ಏನೋ ಟಿಕೆಟ್ ತೊಗೋಬೇಕಾಗತ್ತೆ. ಅಂದರೆ ನಂಬರ್ಸ್ಗಳು ಕೊಟ್ಟಿರ್ತಾರೆ. ಸೊ ಆ ನಮಗೆ ಬಂದಿರೋಂಥ ನಂಬರ್ ಬರಬೇಕಾದ್ರೆ ಒಂದು 2 hours ಆಗುತ್ತೆ, 1.5 hours ಅಂತೂ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ನಾವು ಇಲ್ಲೇ ಒಂದು ಹತ್ತಿರದಲ್ಲಿ ಇರುವಂತಹ ಒಂದು ವಸ್ತು ಪ್ರದರ್ಶನಕ್ಕೆ ಬಂದ್ವಿ. ಇಲ್ಲಿ ವುಡನ್ ಆಗಿರಬಹುದು, ಸಿರಾಮಿಕ್ದಾಗಿರಬಹುದು, ಸುಮಾರು ಐಟಮ್ಸ್ಗಳು ಇದ್ದಾವೆ, ನೀವು ನೋಡ್ತಾ ಇರ್ಬೋದು. ಈ ಥರ ಒಂದು ಇದು ಬಿಟ್ರೆ ನಮ್ಮ ಅಮ್ಮಂಗೆ ನಾನು ಹೇಳಿದೆ, ಆ್ಯಕ್ಚುಲಿ ನಾವು ಕಾರಲ್ಲಿ ಹೋಗಬೇಕಾದ್ರೆ ನೋಡಿದೆ, ಇದು ಈ ಥರ ಏನೋ
ಎಕ್ಸಿಬಿಷನ್ ಥರ ಬಂದಿದೆ ಅಮ್ಮ ಅಂತ. ಹೆಂಗೂ ನಮಗೆ ಟೈಮ್ ಇತ್ತಲ್ಲ 1.5 ಅವರ್ಸು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ಥರ ಒಂದು ಎಕ್ಸಿಬಿಷನ್ಗೆ ಹೋಗಿ ಬಂದರೆ ಮೈಂಡು ಚೆನ್ನಾಗಿ ಅನಿಸುತ್ತೆ, ಒಂಥರ ಫ್ರೆಶ್ ಅನಿಸುತ್ತೆ. ಅದರಲ್ಲೂ ನಾವು ಬೆಳಗ್ಗೆನೇ ಹೋಗಿದ್ವಿ, ತುಂಬಾ ಬೇಗ ಹೋಗಿದ್ವಿ ನಾವು. ಸೊ ನಮ್ಮೂರು ಧಾರವಾಡದಿಂದ ಒಂದು ಸ್ವಲ್ಪ ದೂರ ಇರೋ ಕಾರಣ ಹೋಗಿ ಅಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋ ಅಷ್ಟರಲ್ಲಿ ಒಂದು 10:30 ಆಯಿತು ಅಂತ ಅನಿಸುತ್ತೆ. ಸೊ ಬೆಳಗ್ಗೆನೇ ಬಾಗಿಲು ತೆಗ್ದಿದ್ರು. ಸೊ ನೋಡ್ತಾ ಇರ್ಬೋದು ಐಟಮ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನನಗಂತೂ ಈ ಥರ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ. ಅಟ್ಲೀಸ್ಟ್ ಏನೂ ತೊಗೊಳ್ಳಿಲ್ಲ ಅಂತಂದರೆ ವಿಂಡೋ ಶಾಪಿಂಗ್ ಆದರೂ ಮಾಡ್ಕೊಂಬರ್ಬೇಕು ಅಂತ ನನಗೆ ಇಷ್ಟ ಆಗತ್ತೆ ಈ ಥರ ಎಲ್ಲ ನೋಡೋಕ್ಕೆ. ಸೊ ಸಿರಮಿಕ್ ಐಟಮ್ಸ್ಗಳು ಸುಮಾರು ವೆರೈಟೀಸ್ ಜಾಸ್ತಿ ಇತ್ತು. ಪಾಟ್ಸ್ ಆಗಿರಬಹುದು, ಹಾಗೆ ಕಪ್ಸ್ ಆಗಿರ್ಬೋದು, ಈ ಥರ ಸಣ್ಣ ಸಣ್ಣ ಗೊಂಬೆಗಳನ್ನಾಗಿರ್ಬೋದು, ಜಾಡಿಗಳಾಗಿರಬಹುದು, ಇದನ್ನೆಲ್ಲ ಉಪ್ಪು, ಖಾರದ ಪುಡಿ, ಚಟ್ನಿ ಪುಡಿ ಈ ಥರ ಎಲ್ಲ ಹಾಕಿ ಇಡೋಕ್ಕೆ ಚೆನ್ನಾಗಿದ್ದಾವೆ, ಕಲರ್ಫುಲ್ಲಾಗೂ ಇದ್ದಾವೆ. ಅಡುಗೆ ಮನೇನ ಆರ್ಗನೈಸ್ಡ್ ಮಾಡಿ ಇಡೋಕ್ಕೆ ಅಥವಾ ನೋಡೋಕ್ಕೆ ಚೆನ್ನಾಗಿ ಮಾಡಿಡೋಕ್ಕೆ ಐಟಮ್ಸ್ಗಳಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಬೌಲ್ಸು, ಸಣ್ಣ ಸಣ್ಣ ಟ್ರೇಸ್ಗಳು, ಪ್ಲೇಟ್ಸ್ಗಳು ನೋಡ್ತಾ ಇರ್ಬೋದು. ಹಾಗೆ ಮಣ್ಣಿಂದು ಕೂಡ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ, ಟೆರಾಕೋಟಾದು. ಈ ಪಾಟ್ ಅಂತೂ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಜಸ್ಟ್ ಇದ್ರೊಳಗೆ ಏನೂ ಇಡಲಿಲ್ಲ ಅಂದರೂ ಹಾಗೇ ಶೋ ಪೀಸಾಗಿ ಇಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಈ ಥರ ಮಣ್ಣಿನ ಏನು ಕಡಗಳೂ ಇತ್ತು, ಅದರೊಳಗೆ ಅಡುಗೆ ಮಾಡಬಹುದಲ್ಲ ಆ ಥರ. ಹಾಗೆ ಈ ಥರ ಔಟ್ಡೋರ್ ಪಾರ್ಕಲ್ಲಿ, ಗಾರ್ಡನ್ಗಳಲ್ಲಿ ಇಡೋಕ್ಕೆ ಈ ಥರ ಚೇರ್ಸ್, ಟೇಬಲ್ ಅರೇಂಜ್ಮೆಂಟ್ಸ್ ಇತ್ತು. ಹಾಗೆ ವುಡನಿನ ವಾಸ್ಗಳಾಗಿರಬಹುದು. ಆಮೇಲೆ ಈ ಡ್ರೆಸ್ಸಿಂಗ್ ಟೇಬಲ್ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ವಿಂಟೇಜ್ ಶೈಲಿಯಲ್ಲಿದೆ ಅದೊಂಥರ ಡ್ರೆಸ್ಸಿಂಗ್ ಟೇಬಲು. ನನಗೆ ಆ ಥರ ಇಷ್ಟ ಆಗುತ್ತೆ. ಈ ರಾಣಿಯರೆಲ್ಲ ಯೂಸ್ ಮಾಡ್ತಿದ್ರಲ್ಲ ದೊಡ್ಡ ಕನ್ನಡಿ, ಕೆಳಗಡೆ ಎಲ್ಲ ಡ್ರಾ, ಈ ವುಡನಿಂದು ಒಂಥರ ರಿಚ್ ಆಗಿ ಕಾಣಿಸುತ್ತೆ ಫರ್ನಿಚರ್ಗಳು, ಅದರೆಲ್ಲ ಡಿಸೈನ್ ಇದ್ದರೆ. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಥರ ಎಲ್ಲ ಹಾಕಿದ್ದಾರೆ. ಆಮೇಲೆ ಕಾಟನ್ ಖಾದಿಯ ಶರ್ಟ್ಸ್ಗಳೆಲ್ಲ ಇತ್ತು, ಅಂದರೆ ಹ್ಯಾಂಡ್ಲೂಮ್ಸು ಮತ್ತು ಖಾದಿದದು ಶರ್ಟ್ಸು ಮತ್ತು ಕುರ್ತಾಗಳು ಎಲ್ಲ ಇತ್ತು ಹುಡುಗರಿಗೆ, ಅದನ್ನೆಲ್ಲ. ಸೊ ಹಾಗೆ ನೋಡ್ಕೊಂಡು ಬರೋಣ ಅಂತ ಅಷ್ಟೇ ಒಳಗಡೆ ಹೋಗಿದ್ದು ನಾವು. ಜಾಸ್ತಿ ಏನೋ ಶಾಪಿಂಗ್ ಮಾಡೋದು ಬೇಡ, ಏನು ತೊಗೊಳೋದು ಬೇಡ ಅಂತ ಹೋದ್ವಿ. ಹಾಗೆ ನೋಡ್ತಾ ಹೋಗಬೇಕಾದ್ರೆ ಈ ಥರ ಡ್ರೆಸ್ಸಸ್ಗಳು ಹಂಗೆ ಪಕ್ಕ ಇದ್ದಾವೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಚರಿಗೆ ಒಂದಿಷ್ಟು ಟಾಯ್ಸ್ಗಳು ಅವ್ರ ಅಜ್ಜಿ ಅದೆಲ್ಲ ಕೊಡಿಸಿದ್ರು. ಆ್ಯಂಡ್ ಕಾಟನ್, ಈಗ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಡ್ರೆಸ್ಸಸ್ಗಳು ಇತ್ತು ಅಲ್ಲಿ, ಪ್ಯೂರ್ ಕಾಟನ್ದು. ಎಷ್ಟು ಚೆನ್ನಾಗಿದ್ದಾವೆ, ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ. ಒಂಥರ ಸ್ಟೈಲಿಶ್ ಅಂತಲೂ ಅನ್ನಿಸ್ತು, ಹಾಗೆ ಸಮ್ಮರಿಗೆ ಮಾಡಿಸಿದ ಕಾಟನ್ ಅಂತಲೂ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಒಂದಿಷ್ಟು ಕಾಟನ್ ಡ್ರೆಸ್ಸಸ್ಗಳನ್ನು ನಾನು ತೊಗೊಂಡೆ. ಕುರ್ತಾಸ್ಗಳಾಗಿರ್ಬೋದು, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಿಂಟ್ಸ್, ಕಾಟನ್ ಬಟ್ಟೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಒಂದಿಷ್ಟು ಡ್ರೆಸ್ಸಸ್ಗಳನ್ನು ತೊಗೊಂಡೆ. ಅದಾದಮೇಲೆ ಏನು ಅಂತಂದರೆ ಈ ಥರ ವುಡನ್ ಐಟಮ್ಸ್ಗಳು ನಮ್ಮ ಅತ್ತೆ ಒಂದಿಷ್ಟು ಅದೇನೋ ಅಡುಗೆ ಮನೆಗೆ ಏನೇನೋ ಬೇಕಾಗಿರುತ್ತಲ್ಲ, ಸ್ಪೂನು, ಸೌಟು, ಅದನ್ನೆಲ್ಲ ಒಂದಿಷ್ಟು ತೊಗೊಂಡ್ರು. ಸೊ ಏನಂತಂದರೆ ಈ ಥರ ಏನಾದರೂ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರೆ ತೊಗೋಬೇಕು ಅಂತ ಅನಿಸುತ್ತೆ. ಸೊ ಚೆನ್ನಾಗಿಲ್ದಲ್ಲಿ ಒಂದೆರಡು ತೊಗೊಂಡು ಬರ್ತೀವಿ. ಅದಾದಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ಎಲ್ಲ ತೋರಿಸ್ಕೊಂಡು ನಾವು ವಾಪಸ್, ಇದು ಬಂದು ಸಂಜೆ. ಸೊ ಮಧ್ಯಾಹ್ನ ಅಲ್ಲೇ ಧಾರವಾಡದಲ್ಲೇ ಊಟ ಮಾಡಿಕೊಂಡು ಇಲ್ಲಿ ನಮ್ಮ ಹೊಲಕ್ಕೆ ಬಂದಿದ್ದೀವಿ. ಸೊ ಇದು ಬಂದು ನಮ್ಮ ಹೊಲದಿಂದ ಪಕ್ಕದ ಹೊಲ ಅಂತಂದರೆ ನನ್ನ ಹಸ್ಬೆಂಡ್ನ ಅವರ ಅಣ್ಣನ ಹೊಲ ಇದು. ಸೊ ಅಲ್ಲಿ ಅವರು ಡ್ರ್ಯಾಗನ್ ಫ್ರೂಟ್ ಆಗಿರಬಹುದು, ಮತ್ತು ಇನ್ನು ಸುಮಾರು ಮರಗಳನ್ನು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಡ್ರ್ಯಾಗನ್ ಫ್ರೂಟ್ದು ಒಂದು ಇದು ತೋಟ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅದಕ್ಕೆ ಕಟ್ಟಿಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಅದಷ್ಟೇ ಅಲ್ಲ, ಪೇರ್ಲ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ. ಇಷ್ಟೊಂದು ಪೇರ್ಲ ಹಣ್ಣು ಬಿಟ್ಟಿದೆ ಅಲ್ವಾ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಒಂದಿಷ್ಟು ಹರ್ಕೊಟ್ರು, ಅಲ್ಲಿ ನೋಡ್ಕೊಳ್ಳೋಕ್ಕೆ ಇರ್ತಾರಲ್ಲ ಹೊಲ ನೋಡ್ಕೊಳ್ಳೋರು. ಈ ಥರ ತೋಟಗಳಿಗೆ ವಿಸಿಟ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಚರಿಗೂ ಕೂಡ ಹಣ್ಣುಗಳೆಲ್ಲ ಹೇಗೆ ಬಿಡುತ್ತೆ, ತೋಟ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ಬಹುದು. ಇಲ್ಲಿ ನೋಡಿ ಬಂಚ್ ಆಫ್ ಪೇರ್ಲ ಹಣ್ಣು ಯಾವ ಥರ ಬಿಟ್ಟಿದೆ ಅಂತ ಹೇಳಿ. ಆ್ಯಂಡ್ ತುಂಬಾ ಸ್ವೀಟ್ ಇತ್ತು. ಒಂದಿಷ್ಟು ಮನೆಗೆ ತೊಗೊಂಡು ಬಂದಿದ್ವಿ, ಅವ್ರು ಕಿತ್ಕೊಟ್ಟಿದ್ರು. ಸೊ ಅದನ್ನು ತಿಂದಾಗ ಗೊತ್ತಾಯಿತು ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು.
ಈ ಥರ ಒಂದು ತೋಟ ಮಾಡಬೇಕಂತಂದರೆ ಪ್ಯಾಷನ್ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಹಾಗೆಯೇ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಪ್ರತಿಯೊಂದನ್ನು ಚೆನ್ನಾಗಿದ್ದರೆ ಈ ಥರ ಚೆನ್ನಾಗಿ ತೋಟನ ಮಾಡಿಕೊಂಡು ಆರಾಮಾಗಿ ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅಲ್ಲೇ ಒಂದು ಫಾರ್ಮ್ ಹೌಸ್ ಥರ ಹಾಕ್ಕೊಂಡು ಅಂತ ನನಗೆ ಆ ಥರ ತುಂಬ ಇಷ್ಟ ಆಗುತ್ತೆ ಇರೋಕ್ಕೆ. ಆ್ಯಂಡ್ ನಾವು ಸಂಜೆ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಧಾರವಾಡದಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಧಾರವಾಡಕ್ಕೆ ಹೋಗೋದು ಇದೆ. ಇಲ್ಲಿ ಯಾಕೆ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಆ ಮದುವೆ ಬಟ್ಟೆ ಒಡವೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಫಸ್ಟ್ ಮನೇಲಿ ಇಟ್ಬಿಟ್ಟು ಆಮೇಲೆ ನಾನು ಬೇರೆ ಬಟ್ಟೆಗಳನ್ನು ತೊಗೊಂಡು ಮತ್ತು ನಾನು ವಾಪಸ್ ಮತ್ತೆ ಹೋಗಬೇಕಿತ್ತು. ಸೊ ಹಾಗಾಗಿ ದಾವಣಗೆರೆಗೆ ಹೋಗಿ 1 ದಿನ 2 ದಿನ ಅಷ್ಟೇ ಇರೋಕ್ಕಾಗಿದ್ದು. ಮತ್ತೆ ನಾನು ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ನನ್ನ ಹಸ್ಬೆಂಡು ಧಾರವಾಡದಲ್ಲೇ ಉಳ್ಕೊಂಡ್ರು, ನಾನು ಮಾತ್ರ ದಾವಣಗೆರೆ ಕಡೆ ಬರ್ತಾ ಇದ್ದೀನಿ. ಇಲ್ಲಿ ಸನ್ಸೆಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನೀವೇನು ಚರಿಯ ಬರ್ಡೇಗೆ ಎಲ್ಲರೂ ವಿಶ್ ಮಾಡಿದ್ದೀರಿ. ತುಂಬ 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 ಖುಷಿ ಆಯಿತು. ಚರಿ ಬರ್ಡೇ ವ್ಲಾಗ್ನ ತುಂಬ ಜನ ಇಷ್ಟಪಟ್ಟಿದ್ದೀರಿ. ಎಸ್, ನನಗೆ ಚರಿಗೆ ಮೊಗ್ಗಿನ ಜಡೆ ಹಾಕಬೇಕು ಆ್ಯಂಡ್ ನಮ್ಮ ಅಮ್ಮಂಗೂ ತುಂಬಾ ಆಸೆ ಇತ್ತು. ದಾವಣಗೆರೆಗೆ ಬರ್ತಾ ಇಲ್ಲಿ ಒಂದು ಮಠಕ್ಕೆ ಬಂದಿದ್ದೀವಿ ನಾವು, ಸತ್ಯಬೋಧರ ಒಂದು ಮಠ. ಇದು ಏನು ಹೈವೇ ಏನಿದೆ ಅಲ್ಲ, ದಾವಣಗೆರೆಗೆ ಹೋಗೋ ಹೈವೇಯಿಂದ ಒಂಚೂರು ಒಳಗಡೆ ಬಂದರೆ ಸಿಗುತ್ತೆ. ಸೊ ಈ ಮಠಕ್ಕೆ ನನ್ನ ಅಪ್ಪ ಹೋಗು ಒಂದು ದರ್ಶನ ಮಾಡಿಸ್ಕೊಂಬ ಚರಿಗೆ, ಮತ್ತು ನೀನು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಈ ಮಠಕ್ಕೆ ಬಂದಿದ್ದೀವಿ. ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಇದು ನೀವು ನೋಡಿರಬಹುದು ಸತ್ಯಬೋಧರ ಮಠ. ಒಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲೇ ಇದ್ದೀನಿ ಅಂತಾಳಲ್ಲ. ಏನ ದಿನ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ದೆ? ಅಳ್ತಾ ಇದ್ದೆ. ಅಜ್ಜಿ ಮಿಸ್ ಮಾಡ್ಕೋತಿದ್ಯಾ? ಚರಿ ಬಂದಮೇಲೆ ಯಾಕೆ ಅಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಅಂತಂದರೆ, ನಮ್ಮ ಮನೇಲಿ ಒಂದು ಬೆಕ್ಕಿದೆ. ಅದು ನಾವು ಸಾಕಿದ್ದಲ್ಲ, ಅದಾಗೆ ಅದು ಬಂದಿದ್ದಂಥದ್ದು. ಏನೋ ತುಂಬ ಯಾರೋ ಬಿಟ್ಟೋಗಿರಬಹುದು, ಬಂದು ಕೂತ್ಕೊಂಡು ತುಂಬ ಅಳ್ತಿತ್ತು. ಸೊ ಹಾಗಾಗಿ ನಮ್ಮ ಮನೇಲಿ ಹಾಲು ಹಾಕಿದ್ದಾರೆ, ಅದು ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದು ಮರಿ ಹಾಕಿದೆ. ಸೊ ಹಾಗಾಗಿ ಚರಿ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ, ಮರಿ ಮುಟ್ಟಬೇಕು ಅಂತ ಹೇಳಿ, ಅದ್ರ ಜೊತೆ ಆಟ ಆಡಬೇಕು ಅಂತೇಳಿ. ಎಲ್ಲ ಮಕ್ಕಳಿಗೂ ಹೀಗೆ ಅಲ್ವಾ, ಏನಾದರೂ ಮರಿಗಳನ್ನು ನೋಡೋಕ್ಕೆ, ನಾಯಿ ಮರಿಗಳಾಗಿರ್ಬೋದು, ಬೆಕ್ಕಿನ ಮರಿಗಳಾಗಿರಬಹುದು, ನೋಡೋಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ, ಇಷ್ಟ ಆಗತ್ತೆ. ಸೊ ಆ ಮರಿಗಳು ಒಂದು 15 ಡೇಸ್ 20 ಡೇಸ್ ಇರಬಹುದು. ಅದು ಅಷ್ಟು ಚಿಕ್ಕ ಮರಿಗಳು. ಇನ್ನೂ ಚಿಕ್ಕದು ಮರಿ ತೊಗೊಂಬಂದಿತ್ತಂಥದ್ದು, ಅಂದರೆ ಹುಟ್ಟಿ 1-2 ದಿನಕ್ಕೆ ಮರಿನ ಕಚ್ಕೊಂಡು ನಮ್ಮ ಮನೆಗೆ ತೊಗೊಂಡು ಬಂದು ಇಟ್ಟಿದೆ. ಹಿಡ್ಕೊಂಡ್ಬಿಟ್ಟಿತ್ತಾ? ಹಿಡ್ಕೊಂಡ್ಬಿಟ್ಟಿತ್ತ? ಸರಿ, ನಿನ್ನ ಹತ್ರ ಬರ್ತಾ ಇತ್ತಲ್ಲ.
ಅದಕ್ಕೆ ಎತ್ಕೊಂತ ಇರೋದು. ಎತ್ಕೊ ಅಂತಾಯ್ತಾ? ಎತ್ಕೊಲ್ಲ ಬೇಡಪ್ಪ ಪಾಪ. ಇಲ್ಲ ಒಂದೊಂದೇ ಬಿಟ್ಟು ಇದು ಎತ್ಕೊಂಡ್ಬಿಟ್ಟಿದವ. ಅಜ್ಜಿ ಮುಟ್ಲಾ ಮಮ್ಮಿ? ಮುಟ್ಟಮ್ಮ. ಮತ್ತೆ ಆಮೇಲೆ ಕೈ ತಗೋಬೇಕು ನೀನು. ಸೊ ನಾವು ಮದುವೆಗೆ ಹೋಗಿದ್ವಲ್ಲ, ಮದುವೆ ಟೈಮಲ್ಲಿ ಮರಿ ಹಾಕಿರೋ ಅಂಥದ್ದು. ಸೊ ಇವು ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ, ಹಾಗೆ ಕಣ್ಣು ಮುಚ್ಕೊಂಡೇ ಇದ್ದಾವೆ. ಅದರ ಅಮ್ಮನ ಹಾಲು ಕುಡಿತಾ ಇದ್ದಾವೆ. ಆ್ಯಂಡ್ ಇದಿನ್ನೂ ಸುಮಾರು ದಿನಗಳ ಕಾಲ ಹೀಗೆ ನೋಡ್ಕೋಬೇಕಾಗತ್ತೆ. ಯಾಕಂತಂದರೆ ಬೇರೆ ಬೆಕ್ಕುಗಳು ಇದಕ್ಕೆ ಬಂದು ಕಚ್ಚುವಂಥ ಸಾಧ್ಯತೆಗಳು ಬಹಳ ಇದ್ದಾವೆ. ಸೊ ಹಾಗಾಗಿ ಮನೆ ಒಳಗಿಟ್ಕೊಂಡಿದ್ದಾರೆ. ಇಲ್ಲ ಅಂತಂದರೆ ನಮ್ಮ ಮನೇಲಿ ಈ ಪೆಟ್ಸ್ಗಳನ್ನೆಲ್ಲ ಸಾಕುವಂಥದ್ದು ಇಲ್ಲ. ಸೊ ಮರಿ ಹಾಕಿರೋ ಕಾರಣ ಮರಿಗಳನ್ನ ಬೇರೆ ಬೆಕ್ಕುಗಳು ಅಥವಾ ನಾಯಿಗಳಿಗೆ ಕಚ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಮನೆ ಒಳಗಡೆ ಇಟ್ಕೊಂಡಿರೋವಂಥದ್ದು. ಸೊ ಅದು ಬಂದು ಚರಿಗೆ ಫುಲ್ಲು ಏನೋ ಅವಳು ಆಟಾಡೋಕ್ಕೆ ಚೆನ್ನಾಗಾಯ್ತದು. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.